Hello everyone, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಡೈಲಿ ಟಾಪ್ 10 ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ 10 ಕ್ವಶನ್ಸನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮ್ಗೆ ಗೊತ್ತಿರೋ ಹಾಗೆ ಇದುವರೆಗೂ ನಾವು 580 ಪ್ರಶ್ನೋತ್ತರಗಳನ್ನು ತಿಳ್ಕೊಂಡಿದ್ದೀವಿ. ಅದರ ಮೇಲೆ ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಶುರು ಮಾಡ್ತಾ ಹೋಗೋಣ. ಇವತ್ತಿನ ಮೊದಲ ಪ್ರಶ್ನೆ 81ನೇ ಪ್ರಶ್ನೆ ಆಗಿರುತ್ತೆ. ರಿಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ರಿಟ್ಗಳನ್ನು ನೀಡುವಂತಹ ಹೈಕೋರ್ಟ್ನ ಅಧಿಕಾರ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ ಅಂತಕ್ಕಂಥದ್ದು. ಕೆಲವೊಂದಷ್ಟು ಸೆಕೆಂಡ್ಗಳ ಅವಧಿ ನಿಮಗಿರುತ್ತೆ. ಸೊ ಸಾಧ್ಯ ಆದರೆ ಕಾಮೆಂಟ್ಗೆ ಹೋಗಿ, ಅಂದರೆ ಕಾಮೆಂಟ್ ಬಾಕ್ಸಿಗೆ ಹೋಗಿ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಉತ್ತರ ನೋಡೋಣ ಬನ್ನಿ. 226ನೇ ವಿಧಿ, ರಿಟ್ಗಳನ್ನು ನೀಡುವಂತಹ ಹೈಕೋರ್ಟ್ನ ಅಧಿಕಾರ 226ನೇ ವಿಧಿ ಲೇಖನದ ಅಡಿಯಲ್ಲಿ ಬರುತ್ತೆ ಅನ್ನೋದನ್ನು ಗಮನಿಸ್ಕೊತೀರಿ. ನೆಕ್ಸ್ಟ್ ಪ್ರಶ್ನೆ 82ನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? ಉತ್ತರ ರೀ, ಗಂಗಾ ನದಿಯ ಡಾಲ್ಫಿನ್. ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಬಂದು ಗಂಗಾ ನದಿಯ ಡಾಲ್ಫಿನ್ ಅಂತಕ್ಕಂಥದ್ದು. ನೆಕ್ಸ್ಟ್ ರೀ 83ನೇ ಪ್ರಶ್ನೆ, ಗೋರೂರು ಜಲಾಶಯವನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಯಾವುದು? ಗೋರೂರು ಜಲಾಶಯವನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಉತ್ತರ ಹೇಮಾವತಿ. ಹೇಮಾವತಿ ನದಿಗೆ ಗೋರೂರು ಜಲಾಶಯವನ್ನು ನಿರ್ಮಿಸಲಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 84ನೇ ಪ್ರಶ್ನೆ, ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ರೀ, ಉತ್ತರ ಉಪರಾಷ್ಟ್ರಪತಿಯವರು. ರಾಜ್ಯಸಭೆಯ ಅಧ್ಯಕ್ಷರು ಉಪರಾಷ್ಟ್ರಪತಿಯವರಾಗಿರ್ತಾರೆ. ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆ, ಸಂವಿಧಾನದ ತಿದ್ದುಪಡಿಯ ಕುರಿತು ತಿಳಿಸುವಂತಹ ವಿಧಿ ಯಾವುದು? ಸಂವಿಧಾನದ ತಿದ್ದುಪಡಿಯ ಕುರಿತು ತಿಳಿಸುವಂತಹ ವಿಧಿ ಯಾವುದು? ಸ್ನೇಹಿತರೆ, ಆಲ್ಮೋಸ್ಟ್ ಈಗ 580 ಪ್ರಶ್ನೆಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಅಂದರೂ ಕೂಡ ನನ್ನ ಪ್ರಕಾರ ಯಾವುದೇ ಒಂದು ಪ್ರಶ್ನೆನ ನಾನು ರಿಪೀಟ್ ಆಗದೇ ಇರೋ ಹಾಗೆ ಪ್ರಯತ್ನ ಮಾಡಿರ್ತೀನಿ. ಸೊ ಎಲ್ಲಾದರೂ ಒಂದು ಪ್ರಶ್ನೆ ರಿಪೀಟ್ ಆಗಿದ್ದರೆ ಕ್ಷಮೆ ಇರಲಿ. ಆಗಿದ್ದರೆ ಈ ಪ್ರಶ್ನೆಗೆ ಉತ್ತರ 368ನೇ ವಿಧಿ. ಸಂವಿಧಾನದ ತಿದ್ದುಪಡಿಯ ಕುರಿತು ತಿಳಿಸುವಂತಹ ವಿಧಿ ಬಂದು 368ನೇ ವಿಧಿ ಆಗಿರುತ್ತೆ. ಗಮನಿಸ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 86ನೇ ಪ್ರಶ್ನೆ ರೀ, ಈರುಳಿಗ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತದೆ? ಈರುಳಿಗ ಬುಡಕಟ್ಟು ಜನಾಂಗ ಎಲ್ಲಿ ಕಂಡು ಬರುತ್ತದೆ? ರೀ, ಉತ್ತರ ನೋಡೋಣ, ರಾಮನಗರ. ಈರುಳಿಗ ಬುಡಕಟ್ಟು ಜನಾಂಗ ರಾಮನಗರದಲ್ಲಿ ಕಂಡು ಬರುತ್ತೆ. ಮುಂದಿನ ಪ್ರಶ್ನೆ 87ನೇ ಪ್ರಶ್ನೆ, ಪ್ರಧಾನಮಂತ್ರಿ ಕಚೇರಿ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಾಗಿರ್ತಾರೆ? ಪ್ರಧಾನಮಂತ್ರಿ ಕಚೇರಿಯ ಆಡಳಿತಾತ್ಮಕ ಮುಖ್ಯಸ್ಥರು ಯಾರಾಗಿರುತ್ತಾರೆ? ರೀ, ಉತ್ತರ ನೋಡೋಣ, ಪ್ರಧಾನಮಂತ್ರಿಯ ಪ್ರಧಾನ ಕಾರ್ಯದರ್ಶಿ. ಪ್ರಧಾನಮಂತ್ರಿ ಕಚೇರಿಯ ಆಡಳಿತಾತ್ಮಕ ಮುಖ್ಯಸ್ಥರು ಪ್ರಧಾನಮಂತ್ರಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಮುಂದಿನ ಪ್ರಶ್ನೆ 88ನೇ ಪ್ರಶ್ನೆ ರೀ, ಗಾಂಜಾ ಎಂಬುದು ಯಾವ ಸಸ್ಯದ ಉತ್ಪನ್ನವಾಗಿದೆ? ಗಾಂಜಾ ಎಂಬುದು ಯಾವ ಸಸ್ಯದ ಉತ್ಪನ್ನವಾಗಿದೆ? ಉತ್ತರ ನೋಡೋಣ, ಗಾಂಜಾ ಸಸ್ಯ. ಗಾಂಜಾ ಎಂಬುದು ಗಾಂಜಾ ಸಸ್ಯದ ಉತ್ಪನ್ನವಾಗಿರುತ್ತೆ. ಮುಂದಿನ ಪ್ರಶ್ನೆ 89ನೇ ಪ್ರಶ್ನೆ, ಪ್ರೊಸೆಸರ್ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಪ್ರೊಸೆಸರ್ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಉತ್ತರ ಮೆಗಾ ಹರ್ಟ್ಸ್ಗಳಲ್ಲಿ. ಪ್ರೊಸೆಸರ್ ಚಿಪ್ನ ವೇಗವನ್ನು ಮೆಗಾ ಹರ್ಟ್ಸ್ಗಳಲ್ಲಿ ಅಳೆಯಲಾಗುತ್ತದೆ ರೀ. ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ 10ನೇ ಪ್ರಶ್ನೆ. 90ನೇ ಪ್ರಶ್ನೆ, ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಯಾವುದು?
ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ಯಾವುದು? ಎಸ್, ಉತ್ತರ ಬಂದು ದೊಡ್ಡ ಬೆಟ್ಟ. ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ದೊಡ್ಡ ಬೆಟ್ಟ ಆಗಿರುತ್ತೆ. ಎಸ್ ರೀ, ಐ ಹೋಪ್ ಈ ಎಲ್ಲ ಮಾಹಿತಿ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಎಲ್ಲರಿಗೂ ಸಹ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಓಕೆನಾ? ಹೊಸಬ್ರು ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಕ್ಲಾಸನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇದ್ದರೂ ಸಹ ನಮಗೆ ಕಾಮೆಂಟಲ್ಲಿ ಬರೆದು ತಿಳಿಸೋದನ್ನು ಖಂಡಿತ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ.